ನೋಡ್ತಾ ಇದ್ದೀರಲ್ಲ, ಇದು ಪಾರಿವಾಳ ಹಾಸ್ಪಿಟಲ್ದು. ಆಕ್ಚುಲಿ ಪಾಪ ಅದಕ್ಕೆ ತುಂಬ ಪೆಟ್ಟಾಗಿತ್ತು. ಅದನ್ನ ಹಿಡ್ಕೊಂಡು ನಾವು ರಕ್ಷಣೆ ಮಾಡಿದ್ವಿ. ಅದನ್ನ ದೊಡ್ಡದೊಂದು ಇಲ್ಲಿ ಎಳ್ಕೊಂಡು ಹೋಗ್ತಾ ಇತ್ತು. ಪಾರಿವಾಳಗಳನ್ನ ಇಲ್ಲಿ ಎಳ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಬೇಜಾರಾಯಿತು. ಅದನ್ನ ಬಿಡಿಸ್ಲೇಬೇಕು. ಅದು ಎಳ್ಕೊಂಡು ಹೋಗ್ತಾ ಇದೆ ಪಾಪ. ಬೇಜಾರಾಗಿತ್ತು ನನಗೆ ತುಂಬಾ. ಅದು ಎಳ್ಕೊಂಡು ಹೋಗೋದು ನೋಡ್ಬಿಟ್ಟು ಆಗ ಬಿಡಿಸ್ಬೇಕು ಅಂತ ಒಂದಷ್ಟು ಜನ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದವ್ರನ್ನ ಕರೆದ್ರೆ ಅವರು ಬಿಡ್ಸಕ್ಕೆ ಬರಲೇ ಇಲ್ಲ. ಬೇಜಾರಾಯಿತು. ಆಮೇಲೆ ನನ್ನ ತಂಗಿ ಬಂದಳು. ಅಷ್ಟಕ್ಕೆ ಅವಳಿಗೆ ಹೇಳಿದೆ. ಅವಾಗ ಅವಳು ಬಿಡಿಸ್ಕೊಂಡು ಆ ಪಾರಿವಾಳನ ಹೋಗಿ ಹಿಡ್ಕೊಂಡು ತಗೊಬಂದು ಒಳಗಡೆಗೆ ಡ್ರೆಸ್ಸಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ವಿ. ಅಲ್ಲಿ ಪಾಪ ಡಾಕ್ಟರ್ಸು ಬೇರೆ ಪೇಷಂಟ್ಗಳನ್ನ ನೋಡ್ತಾ ಇದ್ರು. ಹಾಗಾಗಿ ನಾವು ಟಿಂಜರ್ ಎಲ್ಲ ಏನೋ ಕೊಟ್ಟರು. ಅದನ್ನು ನಾವೇ ಹಾಕಿ ಅದಕ್ಕೆ ಕಾಟನ್ ಎಲ್ಲ ಹಾಕಿ ಅದನ್ನು ಪಾಪ ನೋಡ್ತಾ ಇರ್ಬೋದು ನೀವು, ಸೇವ್ ಮಾಡಿದ್ವಿ. ಅದಕ್ಕೆ ಆ ಔಷಧಿ ಹಾಕಿದ ಮೇಲೆ ಪಾಪ ಅದು ಸ್ವಲ್ಪ ರೆಕ್ಕೆ ಎಲ್ಲ ಬಡಿಯೋದನ್ನ ನಿಲ್ಲಿಸಿದ್ದು. ಅವಾಗ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ರಿಲೀಫ್ ಅನ್ನಿಸ್ತು ಅನಿಸುತ್ತೆ, ಪೇಯ್ನು. ಪಾಪ ತುಂಬಾ ಬೇಜಾರಾಗ್ತಿತ್ತು ಅದನ್ನು ನೋಡೋಕ್ಕೆ. ಮನುಷ್ಯರಾದ್ರೆ ಯಾರಿಗಾದರೂ ಹೇಳ್ಕೊಬಿಡ್ಬೋದು. ಪ್ರಾಣಿ ಪಕ್ಷಿಗಳು ಯಾರಿಗೆ ಹೇಳ್ತವೆ ಅಲ್ವಾ ನೋವಾದಾಗ. ದಯವಿಟ್ಟು ಅಕ್ಕಪಕ್ಕದಲ್ಲಿದ್ದಾಗ ಯಾರು ನೋಡಿಕೊಂಡು ಸುಮ್ಮನೆ ಹಾಗೆ ಹೋಗಬೇಡಿ. ಆದಷ್ಟು ಅದಕ್ಕೆ ಹೆಲ್ಪ್ ಮಾಡಿ. ತುಂಬ ಬೇಜಾರಾಗುತ್ತೆ ಜನಗಳು ನೋಡ್ಕೊಂಡು ಹೋಗೋದು ನೋಡಿದ್ರೆ. ಹಾಗೆಲ್ಲ ಮಾಡಬೇಡಿ ಯಾರು ದಯವಿಟ್ಟು. ಅವು ಬಾಯಿ ಬಿಟ್ಟು ಕೇಳೋಕ್ಕಾಗಲ್ಲ ನನ್ನನ್ನು ಸೇವ್ ಮಾಡಿ ಅಂತ. ಅಕ್ಕಪಕ್ಕದಲ್ಲಿರೋರು ಸೇವ್ ಮಾಡಿ ಅವನ್ನ ಪಾಪ. ನಾನು 5 ಡೇಸ್ ಆಗಿದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಇದು ವಿಡಿಯೋ. ವರಮಹಾಲಕ್ಷ್ಮಿ ಹಿಂದಿನ ದಿನದ್ದು ಇದು ವಿಡಿಯೋ ನಮಗೆ. ನಾನು ಅದನ್ನು ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ಆರಾಮಾಗಿ ಹೋಗ್ತಾ ಇದೆ ಇವಾಗ ಅಂತ. ಸ್ವಲ್ಪ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅಷ್ಟನ್ನು ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಇದು ನನ್ನ ತಂಗಿಗೆ ಆಗಿರೋದು ಕಾಲಿಗೆ ಗಾಯ ಪಾಪ. ಆದರೂ ಅವಳಿಗೆ ತೋರಿಸ್ಕೊಂಡಿಲ್ಲ. ಅದನ್ನು ಸೇವ್ ಮಾಡೋಣ ಫಸ್ಟು ಅಂತ ಹೇಳಿದ ತಕ್ಷಣವೇ ಓಡಿ ಬಂದ್ಲು ಪಾಪ, ಅಷ್ಟೆಲ್ಲ ನೋವಿಟ್ಕೊಂಡು. ಅವಳು ಇನ್ನೂ ಅದಕ್ಕೆ ಬ್ಯಾಂಡೇಡ್ ಎಲ್ಲ ಏನೂ ಹಾಕ್ಸ್ಕೊಂಡೇ ಇರಲಿಲ್ಲ. ಆದರೂ ಬಂದು ಪಾರಿವಾಳನ ಸೇವ್ ಮಾಡಿದ್ಲು. ನನಗೆ ಸ್ವಲ್ಪ ಹಿಡ್ಕೊಳ್ಳೋಕ್ಕೆಲ್ಲ ಭಯ ಆಗುತ್ತೆ. ಹಂಗಾಗಿ ನಾನು ಅದನ್ನು ಹಿಡ್ಕೊಳ್ಳೋಕ್ಕೆ ಅದು ಓಡೋಗ್ತಾ ಇತ್ತಲ್ಲ ಪಾಪ, ಅವಾಗ ಹಿಡ್ಕೊಂಡಾಗ ನನ್ನ ಕೈಗೆಲ್ಲ ಬ್ಲಡ್ ಆಗಿರೋದು ಇದಾಗಿತ್ತು. ಮತ್ತು ಹಾಸ್ಪಿಟಲಿಂದ ಬಂದೆ, ನೈಟ್ ಆಗಿತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಸಂಜೆ ಆಗಿತ್ತು. ವೆದರ್ ಬೇರೆ ಚೇಂಜ್ ಆಗಿದೆ, ಮಳೆ ಬರ್ತಾ ಇತ್ತು. ನನಗೂ ಸ್ವಲ್ಪ ಶೀತ ಎಲ್ಲ ಆಗಿದೆ. ಹಾಗಾಗಿ ನಾನು ಹೊರಗಡೆ ಹೋಗೋಕ್ಕಾಗಲಿಲ್ಲ ಏನು ತರೋಕ್ಕೆ ಹಬ್ಬಕ್ಕೆ. ಅದಕ್ಕೆ ನಾನು ಗ್ರೋಸರೀಸ್ ಎಲ್ಲ ಬಜಾರ್ನೋ ಆ್ಯಪಿಂದ ಬುಕ್ ಮಾಡಿಕೊಂಡೆ. ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಸಾರಿ. ಕೆಮ್ಮೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಇದು ನನಗೆ ಹಾಸ್ಪಿಟಲ್ದು ಸ್ವಲ್ಪ ಇನ್ಫೆಕ್ಷನ್ನು ಮತ್ತು ಇದು ಶೀತ ಆಗಿದೆ ಅಲ್ವಾ, ವೆದರ್ ಚೇಂಜ್ ಆಗಿದೆಯಲ್ಲ, ಹಂಗಾಗಿ ಸ್ವಲ್ಪ ಶೀತ ಆಗಿದೆ. ಮತ್ತು ನಾನು ಬಜಾರ್ನೋ ಆ್ಯಪಿಂದ ಬುಕ್ ಮಾಡಿದ್ದೆ ಅಲ್ವಾ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ನಿಂತ್ಕೊಂಡು. ಅವರು ಬರ್ತಾರೆ ಆನ್ ದ ವೇ. 30 ಮಿನಿಟ್ಸ್ ಅಂತ ಹಾಕಿದ್ದಾರೆ. ಈ ಸರಿ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ತೊಗೋತಾ ಇದ್ದೀನಿ. ಹಾಗಾಗಿ ಮನೆಗೆ ದಿನಸಿ ಎಲ್ಲ ಬೇಕಿತ್ತು, ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು. ಫ್ರೆಶ್ ಫ್ಲವರ್ಸ್ ಒಂದು ಸಿಗಲಿಲ್ಲ ಇದರಲ್ಲಿ, ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಆಲ್ರೆಡಿ. ನಾನು ಸಂಜೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಇನ್ಸ್ಟಾಮಾರ್ಟಲ್ಲಿ ಕೂಡ ನೋಡಿದೆ ನಾನು, ಅದರಲ್ಲೂ ಕೂಡ ಸೋಲ್ಡ್ ಔಟ್ ಆಗಿತ್ತು ಫ್ರೆಶ್ ಫ್ಲವರ್ಸ್ ಎಲ್ಲ. ಬರೀ ಫ್ರೂಟ್ಸು ಅದು ಇದು ತೊಗೊಂಡೆ. ಫ್ರೆಶ್ ಫ್ಲವರ್ಸ್ ಮಾತ್ರ ಪಕ್ಕದ ಮನೆ ರಕ್ಷೆ ಹತ್ರ ತರಿಸ್ಕೊಂಡೆ. ಇನ್ನು ಉಳಿದಿದ್ದೆಲ್ಲ ನಾನು ಬಜಾರ್ನೋ ಆ್ಯಪಿಂದನೇ ಬುಕ್ ಮಾಡಿಕೊಂಡೆ. ತುಂಬ ಫ್ರೆಶ್ ಆಗಿರೋ ಅಂಥದ್ದನ್ನು ತಂದು ಕೊಡ್ತಾರೆ, ಅದೊಂದು ಖುಷಿ ಇದೆ. ನೀವು ನೋಡ್ತಾ ಇರ್ಬೋದು, ನಂದು ಹೇರ್ ಆಯಿಲ್ ಮತ್ತು ಶಾಂಪು ಸ್ಟಾರ್ಟ್ ಮಾಡಿ ಈಗ ಅಷ್ಟೇ ಒಂದು 2-3 ತಿಂಗಳಾಗಿದೆ ನಂದನ್ನು ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆವಾಗಿಂದ ನಾನು ತುಂಬ ಕೇರ್ ಮಾಡ್ತಾಯಿದ್ದೀನಿ. ಬಟ್ ಮುಂಚೆಯಿಂದ ನಾನು ಆಮ್ಲ ಎಲ್ಲ ತೊಗೋತಾ ಇದ್ದೀನಿ. ಒಂದು 6 ಮಂತ್ಸ್ ಆಯಿತು ಹೊರಗಡೆ ಫುಡ್ ಬಿಟ್ಟು. ಆಮ್ಲ ಜ್ಯೂಸ್ ತೊಗೋತಿದ್ದೀನಿ, ABC ಜ್ಯೂಸು. ಮಾರ್ನಿಂಗ್ ಅದನ್ನು ಕುಡಿಯೋ ಅಭ್ಯಾಸ ಇದೆ. ಅದ್ರ ಜೊತೆಗೆ ಈಗ ಡಿಟಾಕ್ಸ್ ಡ್ರಿಂಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ABC ಜ್ಯೂಸು ಸಂಜೆ ತೊಗೋತೀನಿ, ಡಿಟಾಕ್ಸ್ ಡ್ರಿಂಕು ಮಾರ್ನಿಂಗ್ ತೊಗೋತೀನಿ. ಈ ಥರ ಎಲ್ಲ ಮಾಡ್ಕೋತಾ ಇದ್ದೀನಿ. ಸ್ಕಿನ್ನು ಮತ್ತು ಹೇರು ಕೂಡ ಎರಡೂ ಕೂಡ ತುಂಬ ಚೆನ್ನಾಗಿರಬೇಕು. ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಹೇರು ಮತ್ತು ಸ್ಕಿನ್ನು ತುಂಬಾ ಇಂಪಾರ್ಟೆಂಟು. ನಮ್ಮದು ಫೇಸ್ ಏನಿದೆ ಅದು ನಾವು ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ನಮ್ಮನ್ನು ನೋಡಿದಾಗ ಒಬ್ಬರಿಗೆ ಒಂದು ಪಾಸಿಟಿವ್ ವೈಬ್ಸ್ ಬರೋ ಥರ ಇರಬೇಕು. ಹಾಗಾಗಿ ನಾನು ಎರಡೂ ಕೇರ್ ಮಾಡೋದಕ್ಕೆ ನಮಗೆ ಒಳ್ಳೆ ಇವಾಗ ಏನು ಹೇಳ್ತಾರೆ, ಒಂದು ಒಳ್ಳೆ ಏಜ್ ಈಗ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು ಬೆಟರ್ ಅಂತ ನನಗೆ ಅನಿಸಿದ್ದು.
ಏಕೆಂದರೆ ಇನ್ನೂ ಸ್ವಲ್ಪ ವರ್ಷಗಳು ಕಳೀತಾ ಇದ್ದಂಗೆ ಆಲ್ರೆಡಿ ಎಲ್ಲ ಸ್ವಲ್ಪ ವಯಸ್ಸಾದಂಗೆ ಸ್ಕಿನ್ ಎಲ್ಲ ನೆರಿಗೆ ಥರ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತಲ್ವ. ಆ ಥರ ಎಲ್ಲ ಏನೂ ಆಗಬಾರ್ದು ಅಂದರೆ ನಾವು ಈಗಿನಿಂದನೇ ಕೇರ್ ಮಾಡ್ಕೋಬೇಕು. ನಮ್ಮ ಏಜ್ ಕರೆಕ್ಟ್ ಇದೆ, ಇಷ್ಟು ವರ್ಷ ತಿಂದಿದ್ದಾಗಿದೆ ಹೊರಗಡೆ ಫುಡ್ಡು, ಎಲ್ಲದನ್ನು ಟೇಸ್ಟ್ ಮಾಡಿದ್ದೀವಿ, ಯಾವುದನ್ನು ಬಿಟ್ಟಿಲ್ಲ. ಇಷ್ಟು ದಿನ ಟೇಸ್ಟ್ ಮಾಡಿರೋದಕ್ಕೆ ಇನ್ನು ಮುಂದೆ ನಾವು ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಆ ಕಾರಣಕ್ಕೆ ನಾನು ತುಂಬ ಕಾನ್ಸಿಯಸ್ ಆಗಿಬಿಟ್ಟಿದ್ದೀನಿ ಈಗಂತೂ. ಹೊರಗಡೆ ಫುಡ್ಡು ಫುಲ್ಲು ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಇತ್ತೀಚೆಗೆ ನಂದು ಸ್ಕಿನ್ ಸ್ವಲ್ಪ ಗ್ಲೋ ಆಗ್ತಿದೆ, ಹೇರ್ ಎಲ್ಲ ತುಂಬ ಥಿಕ್ನೆಸ್ ಇದೆ. ಶಾರ್ಟ್ ಇದ್ರೂ ಪರವಾಗಿಲ್ಲ, ಹೇರ್ ಲೆಂತ್ ಇಲ್ಲ ಅಂದರೂ ಚಿಂತೆ ಇಲ್ಲ, ಥಿಕ್ನೆಸ್ ಇರಬೇಕು. ಥಿಕ್ನೆಸ್ ಚೆನ್ನಾಗಿದ್ರೆ ನೋಡೋರಿಗೆ ತುಂಬ ಖುಷಿ ಆಗುತ್ತೆ ನಮ್ಮ ಹೇರ್ ನೋಡಿದ್ರೆ. ಅದೇ ಶಾರ್ಟ್ ಇದ್ದು ತುಂಬ ತೆಳ್ಳಗಿದ್ರೆ ಹೇರು, ಏನು ಇಷ್ಟೊಂದು ಸಣ್ಣ ಇದೆಯಲ್ಲ, ನಮಗೆ ನಮ್ಮ ಹೇರ್ನ ನೋಡ್ಕೊಂಡಾಗ ಬೇಜಾರಾಗ್ತಾ ಇರುತ್ತೆ ನಮಗೆ, ಏನು ಹಿಂಗಾಗ್ಬಿಟ್ಟಿದೆಯಲ್ಲ ನನ್ನ ಹೇರು. ಅದನ್ನು ಯೋಚನೆ ಮಾಡ್ತಾ ಇನ್ನೂ ಸ್ವಲ್ಪ ಹೇರ್ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮದು ಮುಖ ಹಾಳಾದರೆ ಮುಖ ನೋಡಿಕೊಂಡು ಸ್ವಲ್ಪ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದ್ರಲ್ಲಿ ಹೇರ್ ಲಾಸ್ ಆಗುತ್ತೆ. ಮತ್ತು ನಮ್ಮ ಹೇರು ಇನ್ನು ಇಷ್ಟೊಂದು ಸಣ್ಣ ಇದೆಯಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದರಿಂದ ಇನ್ನು ಉದುರ್ತಾ ಇರುತ್ತೆ. ಈ ಥರ ಮಾಡ್ಕೊಬಿಡ್ತೀವಿ ಹೆಣ್ಮಕ್ಳು. ಆ ಕಾರಣಕ್ಕೆ ಸ್ಕಿನ್ನು ಹೇರು ಎಲ್ಲದನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹರ್ಬಲ್ ಪ್ರಾಡಕ್ಟ್ನ ಯೂಸ್ ಮಾಡಿ, ಯಾರು ಕೆಮಿಕಲ್ಗೆ ಹೋಗಬೇಡಿ ದಯವಿಟ್ಟು. ಕೆಮಿಕಲ್ಲು ಲೈಫ್ ಲಾಂಗ್ ಅಲ್ಲ, ಎಲ್ಲರೂ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಯಾರೇ ಆದರೂ ಹರ್ಬಲ್ ಪ್ರಾಡಕ್ಟ್ಸ್ನ, ನ್ಯಾಚುರಲ್ ಪ್ರಾಡಕ್ಟ್ಸ್ನ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಮಗೆ ಅಂದರೆ, ಹ್ಯಾಂಡ್ಮೇಡ್ ಮಾಡ್ತಾ ಇರೋರೆಲ್ಲ ತುಂಬ ಕಾಸ್ಟ್ಲಿ ಅಪ್ಪ, ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳೋರು ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ವಾಂಟಿಟಿನಲ್ಲಿ ನೀವೇ ಮನೆಯಲ್ಲಿ ಎಷ್ಟು ನಿಮಗೆ ಐಟಮ್ಸ್ ಸಿಗುತ್ತೋ, ಅಂದರೆ ಹರ್ಬ್ಸ್ಗಳು ಸಿಗ್ತಾವೋ ಅಷ್ಟು ಹರ್ಬ್ಸ್ಗಳನ್ನ ತೊಗೊಬಂದು ದಯವಿಟ್ಟು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ಬಜಾರ್ನೋ ಆ್ಯಪ್ ಅವರು ಬಂದಿದ್ದಾರೆ ತೊಗೊಂಡು ಪ್ರಾಡಕ್ಟ್ಸ್ ಎಲ್ಲ. ಅಲ್ಲಿ 2 ಬ್ಯಾಗ್ ದಿನಸಿ ಮತ್ತು ಫ್ರೂಟ್ಸ್ ಎಲ್ಲ ಬುಕ್ ಮಾಡಿದ್ರಿಂದ 2 ಬ್ಯಾಗ್ ಆಗಿದೆ ಈ ಸರಿ. ಹಾಗಾಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳುವ, ಬನ್ನಿ ಏನೇನು ಬುಕ್ ಮಾಡಿದೆ ಅಂತ. ಪದೇ ಪದೇ ನೋಡ್ಕೊಳ್ಳೋ ಥರ ಆಗ್ತಾ ಇರುತ್ತೆ ನನ್ನ ಹೇರು. ಸ್ವಲ್ಪ ಇದಿದೆ, ಕರ್ಲಿ ಥರ ಇದೆ ನಂದು, ಫ್ರಿಝಿ. ಅದು ಹೋಗ್ತಾ ಹೋಗ್ತಾ ನಾನು ಸರಿ ಮಾಡ್ಕೋತೀನಿ, ಸ್ಮೂತ್ ಹೇರ್ ಮಾಡ್ಕೋತೀನಿ ನಾನು. ನನಗೆ ಕರ್ಲಿ ಹೇರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಪನ್ ಹೇರ್ ಬಿಟ್ಟಾಗ. ಆ ಕಾರಣಕ್ಕೆ ನಾನು ಸ್ವಲ್ಪ ಅದ್ರ ಕಡೆನೇ ಗಮನ. ಹಂಗಾಗಿ ನನಗೇನು ಸ್ಟ್ರೈಟ್ ಹೇರ್ ಬೇಕು ಅಂತ ಅನಿಸಲ್ಲ. ಒಂದು ಸರಿ ಯಾವಾಗಲೂ ಖುಷಿಗೆ ಮಾಡಿಸ್ಕೊಂಡಿದ್ದೆ, ಅದರಿಂದ ತುಂಬ ಹೇರ್ ಲಾಸ್ ಮಾಡಿಕೊಂಡು ಹೇರ್ ಹಾಳು ಮಾಡ್ಕೊಂಡಿದ್ದೀನಿ. ಆ ಕಾರಣಕ್ಕೆ ಈಗ ಅದ್ರ ಆಸೆ ಬಿಟ್ಬಿಟ್ಟಿದ್ದೀನಿ. ನಾನೇ ಓನಾಗಿ ಮಾಡಿಕೊಂಡ್ರೆ ಮಾಡ್ಕೋಬೇಕಷ್ಟೇ ನನ್ನ ಹೇರ್ನ ಶೈನಾಗಿ. ಅದು ಬಿಟ್ಟು ಯಾವುದೇ ರೀತಿ ಪಾರ್ಲರ್ಗೆ ಹೋಗಿ ಮಾಡಿಸಲ್ಲ ನಾನಿನ್ನು. ಮತ್ತು ನೋಡ್ತಾ ಇದ್ದೀರಲ್ಲ, ಎಲ್ಲ ಫ್ರೆಶ್ ಆಗಿದೆ. ವೆಜಿಟೇಬಲ್ಸ್ ಏನಿದೆ, ಸೊಪ್ಪುಗಳೇನು ತರಿಸಿದ್ದೀನಿ, ಫ್ರೂಟ್ಸು ನೋಡ್ತಾ ಇದ್ದೀರಲ್ಲ, ಪೂಜೆಗೆ 5 ಥರ ಫ್ರೂಟ್ಸ್ ಇರಲಿ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಮತ್ತು ಈ ಬಿಸ್ಕೆಟ್ ಒಂದು ತುಂಬ ಇಷ್ಟ ಆಗಿಬಿಟ್ಟಿದೆ, ಹಾಗಾಗಿ ಪದೇ ಪದೇ ಅದನ್ನು ತರಿಸ್ತಾ ಇದ್ದೀನಿ. ಗುಡ್ ಲೈಫ್ ಹಾಲು ಎಮರ್ಜೆನ್ಸಿಗೆ ಬೇಕಿತ್ತು ಅನ್ನೋ ಕಾರಣಕ್ಕೆ, ಆಲ್ರೆಡಿ ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮಳೆ ಬರ್ತಾ ಇತ್ತಲ್ಲ ಅಂತ ಅದನ್ನು ತರಿಸ್ಕೊಂಡೆ. ಅದ್ರ ಜೊತೆಗೆ ಮಶ್ರೂಮ್, ತುಂಬ ದಿನ ಆಗಿತ್ತು ಮಶ್ರೂಮ್ನ ತಿಂದಿರಲಿಲ್ಲ. ಆ ಕಾರಣಕ್ಕೆ ನನಗೆ ಮಶ್ರೂಮ್ ತುಂಬಾ ಇಷ್ಟ, ನಾನೇ ಬೆಳ್ಕೋತೀನಿ ಮಶ್ರೂಮ್ನ. ಮನೆಗೆ ಎಷ್ಟು ಬೇಕೋ ಅಷ್ಟು. ಮುಂದಿನ ದಿನಗಳಲ್ಲಿ ನನಗೆ ಅದನ್ನು ಮಾಡಬೇಕು ದೊಡ್ಡದಾಗಿ ಅನ್ನೋದೊಂದು ಆಸೆ ಇದೆ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡೇ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಪನ್ನೀರು ಯಾವುದು ಅಂತ ಗೊತ್ತಿಲ್ಲ, ಹೊಸ್ದಾಗಿ ತರಿಸಿದ್ದೀನಿ. ನಂದಿನಿ ತಗೋತಾ ಇದ್ದೆ, ಈ ಸರಿ ಯಾವುದು ಇದು ನೋಡೋಣ, ಟೇಸ್ಟ್ ನೋಡೋಣ ಅಂತ ಸುಮ್ಮನೆ ತರಿಸಿರೋದಷ್ಟೇ, ಗೊತ್ತಿಲ್ಲ ಹೇಗಿದೆ ಏನು ಅಂತ ಹೇಳಿ. ಆ ಬಿಸ್ಕೆಟ್ ಮಾತ್ರ ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಗಿದೆ. ಆ ಕಾರಣಕ್ಕೆ ಆ ಬಿಸ್ಕೆಟ್ನ ಬಜಾರ್ನೋ ಆ್ಯಪಿಂದ ಯಾವಾಗೆಲ್ಲ ಬುಕ್ ಮಾಡ್ತಾ ಇರ್ತೀನೋ ಅವಾಗೆಲ್ಲ ಆ ಬಿಸ್ಕೆಟ್ ತರಿಸ್ತಾ ಇರ್ತೀನಿ. ಡ್ರೈ ಫ್ರೂಟ್ಸು ಖಾಲಿ ಆಗಿತ್ತು, ಹಾಗಾಗಿ ಡ್ರೈ ಫ್ರೂಟ್ಸ್ ಮಿಕ್ಸದು ತರಿಸ್ಕೊಂಡಿದ್ದೀನಿ. ನಾನು ಯಾವಾಗಲೂ ರಿಲಯನ್ಸಲ್ಲಿ ಹೋಗಿ ತೊಗೊಬರ್ತಾ ಇರ್ತೀನಿ, ಹಾಗಾಗಿ ಈ ಸರಿ ಖಾಲಿ ಆಗಿತ್ತಲ್ಲ, ಎಮರ್ಜೆನ್ಸಿಗೆ ಬೇಕು ಅಂತ ಒಂದು ಚಿಕ್ಕ ಪಾಕೆಟ್ ತೊಗೊಂಡಿದ್ದೀನಿ. ಮತ್ತು ಇದು ನೂಡಲ್ಸ್ ತೊಗೊಂಡಿರೋದು ನಾನು ಸ್ವಲ್ಪನೇ ಇಮಿಡಿಯೇಟಾಗಿ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಬೇಕಿತ್ತಲ್ಲ ಅಂತ ಹೇಳಿ ಸುಮ್ಮನೆ ತರಿಸಿಟ್ಕೊಂಡಿದ್ದೀನಿ, ಯಾವಾಗಲೂ ಏನು ಮಾಡಲ್ಲ ನಾನು. ನೋಡ್ತಾ ಇದ್ದೀರಲ್ಲ, ಇದು ಆಯಿಲ್ನ ಜಾನ್ವಿ ಕಿರಣ್ ಸರ್ ಹೇಳಿದರು ಅವಾಗವಾಗ ಆಯಿಲ್ಗಳು ಚೇಂಜ್ ಆಗ್ತಾ ಇರಲಿ ಅಂತ ಹೇಳಿ. ಆ ಕಾರಣಕ್ಕೆ ಈ ಸರಿ ಫಸ್ಟ್ ಟೈಮು ಚೇಂಜ್ ಮಾಡಿದ್ದೀನಿ. ಕೋಲ್ಡ್ ಪ್ರೆಸಸ್ ಆಯಿಲ್ನ ಯೂಸ್ ಮಾಡಿ, ಗಾಣದೆಣ್ಣೆನ ಯೂಸ್ ಮಾಡಿ, ಯಾವುದನ್ನೇ ಯೂಸ್ ಮಾಡಿ ಗಾಣದೆಣ್ಣೆ ಯೂಸ್ ಮಾಡಿ ಎಲ್ಲರೂ ಅಡುಗೆಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಸುಮ್ಮನೆ ಫಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಉಳಿದಿದ್ದ ದಿನಸಿ ಐಟಮ್ಸು ಎಲ್ಲ ಕೂಡ ಫ್ರೆಶ್ ಆಗಿ ಬಂದಿದೆ, ಚೆನ್ನಾಗಿದೆ. ಪೀನಟ್ಸ್ ಎಲ್ಲ
ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಪೀನಟ್ಸ್. ನೋಡಿದ್ರಲ್ಲ, ತುಂಬಾ ಖುಷಿ ಆಗುತ್ತೆ. ಬಜಾರ್ನ ಆ್ಯಪ್ ನಮ್ಮ ಏರಿಯಾಗೆ ಬರ್ತಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ. ಈ ಏರಿಯಾಗೆ ಯಾವುದು ತೊಗೋತಾನೆ ಇರಲಿಲ್ಲ ಆ್ಯಪ್ಗಳಲ್ಲಿ. ಇಲ್ಲ ಅಂದರೆ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ತೊಗೋತಾ ಇದ್ರು. ನೋಡಿ ನಮ್ಮ ಹನಿಯನ್ನ ಬಂದು ಕೂತಿದ್ದಾನೆ. ಬಂದ ಕಿತಾಪತಿನ ಮಾಡೋಕ್ಕೆ. ನಾನು ಮೈಕ್ ಹಾಕ್ಕೊಂಡಿರೋದಕ್ಕೆ ನನಗೂ ಮೈಕ್ ಹಾಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಅವನಿಗೆ ಹಾಕ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಹಾಕಿದ್ದೀನಿ, ಆದರೆ ಓಡೋಗ್ಬಿಡ್ತಾನೆ ಅವನು. ಅದಕ್ಕೋಸ್ಕರ ಹಿಡ್ಕೊಂಡು ಕೂತಿದ್ದೀನಿ ಅವನ್ನ. ಮೈಕ್ ಹಾಕ್ಕೊಂಡು ಓಡೋಗ್ಬಿಟ್ಟಲ್ಲ, ಹಾಳು ಮಾಡ್ಬಿಡ್ತಾನೆ. ಅಲ್ಲಿ ನೋಡಿ ಹೆಂಗೆ ಕೂತವನೆ ಅಂತ, ಮೈಕ್ ಹಾಕ್ಕೊಂಡು ಅಲ್ಲಿ ಅದನ್ನೇ ಮುಟ್ತಾ ಇದ್ದಾನೆ. ಅವನಿಗೊಂಥರ ಖುಷಿ ಆಗ್ಬಿಟ್ಟಿದೆ, ಅದನ್ನು ಮೈಕ್ ಹಾಕ್ಕೊಂಡಿರೋದಕ್ಕೆ. ಅಲ್ಲಿ ಮೆತ್ತಗೆ ಹೋಗ್ತಾ ಇದ್ದಾನೆ ನೋಡೋದು, ಓಡೋಗ್ಬಿಡ್ತಾನೆ ಅವನು. ಹಂಗಾಗಿ ಅವನ್ನ ಇಟ್ಕೊಂಡಿದ್ದೀನಿ. ಹೋಗ್ತಾ ಇದ್ದಾನೆ, ತುಂಬ ಹಠ ಮಾಡ್ತಾ ಇದ್ದಾನೆ. ಅದು ಮೈಕ್ ಬೇಕು, ಹಾಕ್ಕೊಂಡು ಹೋಗ್ತೀನಿ ನಾನು ಅಂತ. ಬಟ್ ನಾನು ಕೊಡ್ತಾ ಇಲ್ಲ. ಅಲ್ಲಿ ಕಿತ್ಕೊಂಡಿದ್ದಕ್ಕೆ ಮತ್ತೆ ವಾಪಸ್ ಬಂದು ಕೂತಿದ್ದಾನೆ. ಅಮ್ಮ ಹಾಕು ಅಂತ ಹೇಳಿ ಹಠ ಮಾಡ್ತಾವನೆ. ಮತ್ತೆ ಹಾಕ್ಕೊಟ್ರೆ ನೋಡ್ಕೊಳ್ಳಿ ದಿಢೀರಂತ ಅಲ್ಲಿ ಕಳ್ಳಂಗೆ ಓಡೋಗ್ಬಿಡ್ತಾನೆ. ನಾನು ಬಿಡ್ತಾ ಇಲ್ಲ ಓಡೋಗೋಕ್ಕೆ. ಮೈಕ್ ಕಿತ್ಕೊಂಡೆ, ನಿಮ್ಮಮ್ಮ ಬಂದಿದ್ದಾರೆ ಹೋಗು ಅಂತ ಹೇಳ್ಬಿಟ್ಟು ಅದಕ್ಕೆ ಹತ್ಕೊಂಡು ನಿಂತಿದ್ದ. ನಾನು ಹೋಗಲ್ಲ, ಮೈಕ್ ಬೇಕು ನನಗೆ ಅಂದ್ಕೊಂಡು ನಿಂತಿದ್ದಾನೆ ಅಳ್ತಾ. ಪಾಪ ತುಂಬ ಆಟ ಮಾಡ್ತಿದ್ದಾನೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಕಳಿಸ್ತೀನಿ ಅವನಿಗೆ, ಆಟ ಆಡಿಸ್ಬಿಟ್ಟು. ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಅವನೇನು ಹೇಳ್ತೀಯ ನೀನು ಮೈಕಲ್ಲಿ ಅಂತ ಹೇಳಿದ್ರೆ, ಅಮ್ಮ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಚಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗುವ ಗಾಯ್ಸ್. ಬಾಯ್. ಇವತ್ತು ಪಾರಿವಾಳ ಸೇವ್ ಮಾಡಿದ್ದು ತುಂಬ ಖುಷಿ ಆಗ್ತಾಯಿದೆ. ಅದೇ ಖುಷಿನಲ್ಲಿ ಈ ವಿಡಿಯೋ ಎಂಡ್ ಮಾಡುವ. ಬಾಯ್. ಲವ್ ಯು ಆಲ್.